ಆಗ್ಲೇ ಒಂದ್ ವಿಕೆಟ್ ಬಿದ್ದೋಗಿದೆ. ಅದು ಬೀಳೋ ವಿಕೆಟ್ ಅಲ್ಲ, ಬೀಳ್ಸೋ ವಿಕೆಟ್. ಸ್ವಲ್ಪ ಅಪ್ಸೆಟ್ ಆಗಿದೆ ಅಷ್ಟೇ. ಒಂದ್ 90 ಎಕರೆ ಎಲ್ಲ ಸೆಟ್ ಆಗತ್ತೆ. ಎದ್ ಬರ ಕೇಳ. ಲೇ ಪೋಲೆ, ಈ ತರ ಎಲ್ಲ ಪೂಸಿ ಹೊಡೋದ್ ಬೇಡ ಅಂತ ಹೇಳ. ಬೆಳಗ್ಗೆ ಎಲ್ಲ ಉಗಿಯೋದು, ರಾತ್ರಿ ಬಂದು ಒರ್ಸೋದು. ಏನಂತಂದ್ರೆ ನಿನ್ ಜೀವನ ಹಾಳು ಮಾಡ್ಕೊಂಡು ಬೇರೆ ಜ್ಯೋತಿಷಿ ಆಗ್ಬೇಡ ಅಂತ ಬೈದೆ ಎಂತಪ್ಪ. ಕೆಲವು ವಿಷಯದಲ್ಲಿ ನಾವು ದೇವರಾಗ್ಬಿಡ್ತೀವಿ. ಭಕ್ತರು ಪೂಜೆ ಮಾಡ್ಲಿ ಬಿಡ್ಲಿ, ಕಾಪಾಡೋದು ನಮ್ ಕರ್ತವ್ಯ ಅಂತ ಹೇಳಪ್ಪಲೆ. ಅಂದ್ರೆ ಈ ಅಪ್ಪನ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು. ಪೂಜಾ ಏ ಪೋಲೆ, ನನ್ ಗೊರಿ ಮೇಲೆ ರೆಸ್ಟ್ ಇನ್ ಪೀಸ್ ಅಂತ ಬರ್ಸ್ಬಿಡಪ್ಪ. ನಾನು ಈಗಲೇ ಸ್ವೀಸೈಡೇಶ್ವರ ಆಗ್ಬಿಡ್ತೀನಿ. ಅಂಬುಜಾ ಅಂಬುಜಾ ನಂಬ್ತಾ ಇದ್ದೀನಿ. ಏನ್ರ ನನ್ನ ಯಾರು ತಡೆಯಲ್ವಾ? ಅಂಬುಜಾ ಇವ್ರು ತಡಿದಲ್ಲ, ನಾನು ಬಂದ್ಬಿಟ್ಟೆ. ಅಂಬುಜಾ ಏನಪ್ಪ ಇಷ್ಟೊಂದು ಹಾಳ ಇದೆ. ಏನಪ್ಪ ಇದಲ್ಲ? ಮೊದ್ಲು ನೀನ್ ನನಗೆ ಪ್ರಾಮಿಸ್ ಮಾಡ್ಬೇಕು. ಏನಂತ? ಇನ್ಮೇಲೆ ನೀನು ನಾನು ಹೇಳ್ದಂಗೆ ಬದುಕ್ತೀನಿ ಅಂತ. ಆಯ್ತು, ಈಗ ಓಕೆ. ಅಂಬುಜಾ ಸಾರಿ, ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ಓಕೆ, ಇನ್ಮೇಲೆ ನಾವೆಲ್ಲರೂ ಒಂದು ಪಾಲಿಸಿನ ಫಾಲೋ ಮಾಡ್ಬೇಕು. ಪಾಲಿಸಿ ಗಿಲಿಸಿ ಎಲ್ಲ ತೊಗೊಳಕ್ಕಾಗಲ್ಲ. ನಾನು ಅದನ್ನ ತಗೊಂಡ್ರೆ ಯಾಕೋ ಸಾವಿಗೆ ಕಮಿಟ್ ಆಗಿದ್ದೀನಿ ಅನ್ಸುತ್ತೆ. ನಾನು ಹೇಳಿದ್ದು ಆ ಪಾಲಿಸಿ ಅಲ್ಲ ಕಣೋ, ಮತ್ತೆ ಲೈಫ್ ಪಾಲಿಸಿ. ಅಂದ್ರೆ ಲೆಟ್ ಇಟ್ ಬಿ ಪಾಲಿಸಿ. ಲೆಟ್ ಇಟ್ ಬಿ ಪಾಲಿಸಿನ ಇದ್ಯಾವುದು? ಇರ್ಲಿ ಬಿಡು. ಏನ ಇರ್ಲಿ ಬಿಡುನಾ? ರಾಜ, ಈ ಸಮಾಜ ಇದೆಯಲ್ಲ, ಇದೊಂಥರ ಕೋತಿದಂಗೆ ಏನಾದ್ರು ಚೇಷ್ಟೆ ಮಾಡ್ತಾನೆ ಇರುತ್ತೆ. ಆಗ ನಾವು ಧ್ಯಾನ ಮಾಡೋ ಸ್ಥಿತಿಯಲ್ಲಿ ಬದುಕನ್ನ ನಡೆಸಬೇಕು. ಹಾಗೆ ಜೀವನದಲ್ಲಿ ಸಣ್ಣಗೆ ಏನೋ ಆಗ್ಬಿಡುತ್ತಪ್ಪ, ಅದಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು. ಇರ್ಲಿ ಬಿಡು ಅಂತ ಹ್ಯಾಂಡಲ್ ಮಾಡಿದ್ರೆ ನಾವು ಎಲ್ಲವೂ ಕೂಲ್ ಆಗಿರುತ್ತೆ. ಆಗ ಜಾಲಿ ಆಗಿರ್ಬೋದು. ಇರ್ಲಿ ಬಿಡು. ಏನಂತೀರಾ? ಇರ್ಲಿ ಬಿಡು. ಇರ್ಲಿ ಬಿಡು. ಸಿಕ್ಕಾಪಟ್ಟೆ ಸಾಲ ಇದೆ ಲೈಫಿನಲ್ಲಿ. ಇರಲೇಬೇಡಿ 30 ಮದುವೆ ಇಲ್ಲ ಜಾತಕದಲ್ಲಿ. ಇರ್ಲೇಬೇಡಿ. ಯಾರ ಋಣ ಎಲ್ಲೆಲ್ಲೈತೋ ಲೋಕದಲ್ಲಿ. ಇರಲೇಬೇಡಿ ದೇವ್ರವನೇ 90 ವಡೆ. ಅದು ತೆಂಗಿನಕಾಯಿ ಹೋಳು ನಿಮ್ ತಲೆಗೆ ಬೀಳ್ತಾ ಇತ್ತು. ಯಾವ ಹೋಳು? ಈಡ್ಗಾಯ್ದು. ಎಲ್ಲಿದೆ ಅದು? ಅದು ಕೋತಿ ಎತ್ಕೊಂಡೋಯ್ತು. ಕೋತಿ ಬಿಡತದ. ಕೋತಿನೇ ತಾನ್ ತಿಂದು ಮೇಕೆ ಮೂತಿಗೆ ವರ್ಸಿದ್ರೆ ನೀವ ಕೋತಿ ಮೂತಿಗೆ ವರ್ಸಕ್ ಹೋಗ್ತೀರಾ? ಮೈ ಮುಟ್ಟಕ್ಕೂ ನೆಪ ಬೇಕು, ಅದಕ್ಕೆ ಹೋಳ್ ಬೀಳ್ತಿತ್ತು ಅಂತ ಓಳ್ ಬೇರೆ ಬಿಡ್ತೀರಾ? ಕಣ್ ಮುಚ್ಚಿರೋ ಶತ್ರುನೇ ಮುಟ್ಟಲ್ಲ ನಾವು, ಎದ್ದೇಳ್ಸಿ ಹೊಡಿತೀವಿ. ಅಂತದ್ರಲ್ಲಿ ಏನ್ ಮಾರ್ಸಿ ಹುಡುಗಿರ್ ಮೈ ಮುಟ್ಟಿ ಚಪ್ಲಾ ತಿರ್ಸ್ಕೊಳ್ಳೋ ಚೀಪ್ ಮೆಂಟಾಲಿಟಿ ನನಗಿಲ್ಲ. ಸೈಕಾಲಜಿ ಸ್ಟೂಡೆಂಟ್ ನಾನು. ಬರೀ ಮುಖ ನೋಡ್ತಿದ್ದ ಹಾಗೆ ಮನಸ್ಸಲ್ಲೇನಿದೆ ಅಂತ ಹೇಳ್ಬಿಡ್ತೀನಿ. ನಾವು ಬರೀ ಮನ್ಸ್ ನೋಡ್ತೀವಿ, ಬ್ಯೂಟಿಗೆ ಬೆಲೆ ಕೊಡಲ್ಲ. ಸ್ಟೂಡೆಂಟ್ ನೀನು, ಸೈಕಾಟ್ರಿಸ್ಟ್ ಅಲ್ಲ. ಆಗೋದು ಇಲ್ಲ. ಆ ಪ್ರೊಫೆಷನ್ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಆದ್ರೆ ನಿನ್ಗೆ ತಾಳ್ಮೆ ಇರೋದಿಕ್ಕೆ ಇಷ್ಟು ಮಾತಾಡ್ತಿರೋದು. ಕಳ್ಕೊಂಡಿದ್ರೆ ಕುಸ್ತಿ ಆಡ್ಬಿಡ್ತಿದ್ದೆ. ನೋಡೋಕ್ ಹೋಮ್ಲಿ ತರ ಇದ್ಯಾ, ಓಮದ್ ವಿಷಯ ಮಾತಾಡ್ತಾ ಇದ್ಯಾ. ಜಾಸ್ತಿ ಮಾತಾಡ್ಬೇಡ್ರಿ ತಾಯಿ. ನೀ ನನಗ್ ಒಳ್ಳೇದ್ ಮಾಡು ಅಂತ ಕೈ ಮುಗಿಯೋಷ್ಟೊಂದು ಕೆಟ್ಟದ್ ಮಾಡ್ಬಿಟ್ರಲ್ರಿ. ಪಾಸಿಟಿವ್ ಯೋಚನೆ ಮಾಡ್ರಿ. ಏನೋ ಕಾಯಿ ಬೀಳ್ತಾ ಇದೆ ಅಂತ ಈ ಕಡೆ ಹೇಳ್ದೆ, ಅದಕ್ಕೆ ಇಷ್ಟೊಂದೆಲ್ಲ ಮಾತ್ ಕೇಳ್ಬೇಕಾಯ್ತು. ಈಗ್ಲೇನು ನಿಂತ್ಕೊಂಡ್ ಬೇಡ್ಕೊಳ್ಳಿ. ಬೇಡ್ಕೋತೀನಿ. ನನಗ್ ಒಳ್ಳೇದಾಗ್ಲಿ ಅಂತ ಅಲ್ಲ, ನಿನಗೆ ಆಕ್ಸಿಡೆಂಟ್ ಆಗ್ಲಿ ಅಂತ ಮತ್ತೆ ಅಮ್ಮನಿಗೆ ವಿಶೇಷವಾದ ಪೂಜೆ ಮಾಡಿಸ್ತೀನಿ. ಈ ಆಟೋ ಬರ್ತಿದೆ. ಯಾರಮ್ಮ ನೀನು? ನಿನ್ನೇನ್ ತಲೆಗಿಲೆ ಕೆಟ್ಟಿದ್ಯಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಗಾಡಿ ಓಡಿಸೋದು? ಓ, ದೇವಸ್ಥಾನದ ಕೇಸು. ಅವತ್ತು ದೇವಸ್ಥಾನದಲ್ಲಿ ನನಗೆ ಆಕ್ಸಿಡೆಂಟ್ ಆಗ್ಲಿ ಅಂತ ತಾಯಿ ಹತ್ರ ಬೇಡ್ಕೊಳ್ತೀನಿ ಅಂತಿದ್ದು, ಈಗ ನನ್ನ ಸಾಯಿಸ ಗಾಡಿನ ತಗೊಂಡ್ಬಂದಿದ್ಯಾ? ಬಟ್ಟೆ ಕಟ್ಟಿದ್ದೆ ಬಚಾವಾದೆ, ಇಲ್ಲಾಂದ್ರೆ ಇನ್ನೂ ಸ್ಪೀಡ್ ಆಗಿ ಬಂದು ಗುದ್ದು ಸಾಯಿಸ್ಬಿಡ್ತಾ ಇದ್ದೆ. ಓ, ಏನ್ ರಾಕ್ಷಸರು ವಂಶದವಳು? ಮೆಂಟಲ್ ಕೇಸು. ಯಾವಾಗ ನೋಡಿದ್ರು ಸಾಯಿಸೋದ್ರಲ್ಲೇ ಇರ್ತೇಲೆ. ಮೆಂಟ್ಲು ಗಿಂಟ್ಲು ಅಂದ್ರೆ ಸರಿಗಿರಲ್ಲ ನೋಡಿ. ಅಲ್ರಿ, ನನ್ ಕಣ್ ಕಾಣ್ತಿರ್ಲಿಲ್ಲ, ಗಂಡಕ್ ಬಟ್ಟೆ ಕಟ್ಕೊಂಡಿದ್ದೆ. ನಿಮ್ ಕಣ್ಣಿಗೆ ಏನಾಗಿತ್ತು? ಸೈಡ್ಗೆ ಹೋಗತ್ತಾನೆ. ಏ, ಸೈಡ್ಗೆ ಹೋಗೋದಿರ್ಲಿ, ಸ್ವಲ್ಪ ಎಮಾರಿದ್ರೆ 5 ಪೂಜೆ ನಿಂಬೆಣ್ಣಾಗ ಹೋಗ್ತಿದ್ದೆ, ಸೀದಾ ಮೇಲ್ಗೆ ಹೋಗ್ಬಿಡ್ತಿದ್ದಲ್ಲ. ನಾನು ಮೇಲಕ್ ಹೋಗದ? ನಿನ್ನನ್ ಒಳಗ್ ಕಳಿಸ್ತೀನಿ. ಹುಡ್ಗಿರು ಓಡಾಡೋ ಕಡೆ ಎಲ್ಲ ಇರ್ತೀರಲ್ರಿ ನೀವು. ಚೆನ್ನಾಗ್
ಡ್ರೆಸ್ ಹಾಕೊಂಡ್ ಬರೋದು, ಕಾಲೇಜ್ ಮುಂದೆ ಅಡ್ಡ ಹಾಕೋದು. ನಂಗ್ ಗೊತ್ತೋ, ಹುಡ್ಗಿರ್ ಬ್ಯಾಕ್ ಗ್ರೌಂಡ್ ನೋಡಿ ಪಟಾಯಿಸಿ ಅವ್ರ ಅಪ್ಪನ್ ದುಡ್ಡಲ್ಲೇ ಸೆಟ್ಲ್ ಆಗೋದು. ಮ್ಯಾಚ್ ನೋಡ್ದೆ ಕಾಮೆಂಟ್ರಿ ಹೇಳ್ತಾ ಇದ್ಯಾ, ನನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ನೀನು. ನಿನ್ ಬಗ್ಗೆ ತಿಳ್ಕೊಳ್ಳೋದ್ ಏನೋ ಇದೆ, ಪ್ಯಾಸೆಂಜರ್ ನೀನು. ಓನರ್ ತರ ಮಾತಾಡ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಓನರ್ ತರ ಏನು, ಓನರ್ ಆಟೋಗೆ ಡ್ರೈವರ್ ಇಟ್ಕೊಂಡಿದ್ಯಾ, ಅಷ್ಟೊಂದ್ ಲೆವೆಲ್. ಇವ್ ನೋಡಕ್ ಒಳ್ಳೆ ಪೋಲಿ ತರ ಇದಾನೆ. ಪೋಲಿ ತರ ಏನು, ಪೋಲಿನೇ. ಈಲ್ ಸಾಕಿದ್ರು ಇವ್ ನೈಟಿಗೆ ಬರಲ್ಲ. ಏನ್ ದಬಾಯಿಸ್ತಾ ಇದ್ಯಾ ನೀನ? ಏನೋ ಹುಡುಗಿ ಅಂತ ಸುಮ್ನೆ ಇದ್ರೆ ಏನ್ ಎಲ್ಲಾ ಗಂಡಸರು ಒಂದೇ ಡೈಲಾಗ್ ಹೊಡಿತೀರಾ? ಏನ್ ಮಾಡ್ಬಿಡ್ತೀರಾ? ಏನೇನ್ ಮಾಡ್ಬೋದು ಅಂತ ನೀನೇ ಸ್ವಲ್ಪ ಯೋಚನೆ ಮಾಡು. ಯಾವನಿಗೆ ಭಯ? ಅಮ್ಮ ಚಾಮುಂಡೇಶ್ವರಿ, ಅವನಿಗೆ ಆಕ್ಸಿಡೆಂಟ್ ಮಾಡಿಸು ಅಂದ್ರೆ ನಮ್ಮಿಬ್ಬರಿಗೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಯಲ್ಲಮ್ಮ. ಯಾಕೆ ಇಬ್ರು ನಿನ್ ಭಕ್ತರೆ ಅಂತ ಕನ್ಫ್ಯೂಸ್ ಆಗೋಗ್ಬಿಟ್ಯಾ? ಅಣ್ಣ ಒಂದ್ ಬಿಡಾಕ್. 420 840 ನನಗೆ ಯಾವ್ದು ಸೂಟ್ ಆಗುತ್ತೋ ಅದಾಕ್. 420. ಹೇ ಆಟೋ, ಅಯ್ಯಯ್ಯೋ, ಹಳೆ ಕುಣಿಸು. ಎಸ್ಕೇಪ. ಹಲೋ, ಕೂತ್ಕೋ ಬೇಗ. ಲಿಂಗಯ್ಯ, ಗಾಡಿ ಒನ್ ವೇಲ್ ಬರ್ತಿದೆ ನೋಡಿ. ಸಾಯಕ್ ಬರ್ತಿದ್ಯಾ ಹಿಂಗೆ? ಅಲ್ಲ ಮೇಡಮ್, ಅದು ಬಂದು ಹೋಗಿರೋ ಕರಡಿ ಸರ್ಕಸ್ ಮಾಡ್ತಿದ್ಯಾ ಒನ್ ವೇ ರೋಡ್ ಅಲ್ಲಿ. ಮೊದ್ಲು ನಿನ್ DL ಕ್ಯಾನ್ಸಲ್ ಮಾಡ್ತೀನಿ. ನಿಲ್ಸು ಅಂತ ಕೂಗ್ತಾನೆ ಇದೀನಿ, ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ಕಳ್ರು ಮಾಡೋದು ಅದೇ ತಾನೆ ಮೇಡಮ್. ಅದು ಗೊತ್ತು ನನ್ಗೆ. ಇವ್ನು ಒಳ್ಳೆ ಕೆಲ್ಸ ಅಂತೂ ಮಾಡಿರಲ್ಲ, ಏನೋ ಕಂತ್ರಿ ಕೆಲ್ಸ ಮಾಡಿರ್ತಾನೆ. ಯು ಕ್ಯಾನ್ ಟೇಕ್ ಹಿಮ್. ಅಯ್ಯೋ ಮೇಡಮ್, ಅದು ಅಯ್ಯಯ್ಯೋ ಬಾರೋ. ಅಯ್ಯಯ್ಯೋ. ಎಲ್ಲಿಗೋ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಅತಳ ವಿತಳ ಪಾತಾಳ ತಳಾತಳ ಎಲ್ಲ ಅಡಗಿದ್ರು ನಾನು ಬಿಡ್ತಿರ್ಲಿಲ್ಲ ಕಣೋ. ಯಾಕಮ್ಮ ಆ ತರ ತಪ್ಪೇನಮ್ಮ ಮಾಡಿದೀನಿ ನಾನು? ಏನಿಲ್ಲ, ನಿಮ್ ಗುರು ಹತ್ರ ಸ್ವಲ್ಪ ಕರ್ಕೊಂಡ್ ಹೋಗ್ತೀಯಾ? ಓಹೋ, ಬುಡಕೆ ಕೈ ಆಗ್ದ. ನದಿ ಮೂಲ, ಋಷಿ ಮೂಲ, ಗುರುಮೂಲ ಇದ್ ಯಾವ್ದು ತೋರ್ಸಕ್ಕಾಗಲ್ಲಮ್ಮ. ಹೇಳಿಲ್ಲ ಅಂದ್ರೆ ಹೆಂಗಸ್ರ ಪಾಲಿಗೆ ದುಶ್ಯಾಸನ, ಉಮೇಶ್ ರೆಡ್ಡಿ ಶಿಷ್ಯ, ಕಾಮುಕ ರೋಡ್ ನಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಿದ್ದಾನೆ ಅಂತ ಕೇಸ್ ಹಾಕ್ಬಿಟ್ಟು ಮಹಿಳಾ ಆಯೋಗಕ್ಕೆ ಹಿಡ್ಕೊಟ್ಟು ನಿನ್ನೋ ನಿನ್ನ ಮೀಟ್ ಮಾಡೋದಕ್ಕೆ ನನ್ನ ರೇಂಜ್ ಲಾಕ್ ಮಾಡ್ತಾ ಇದೀಯ ನೀನು. ಮತ್ತೆ ಕರ್ಕೊಂಡ್ ಹೋಗು, ಇಲ್ಲ ಅಂದ್ರೆ ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ. ಆ ಮಾಡ್ರೆ ಮಾಡಿದ್ರೆ ನಮ್ ಗುರುನ್ ತೋರ್ಸೋದ್ ಯಾರು? ನಿನ್ ಬಾಡಿ ನೋಡಕ್ ಬರ್ತಾರಲ್ಲ, ಆವಾಗ ಹಿಡ್ದಾಕೋತೀನಿ. ಕಲಿಗಾಲ ಪೀಕ್ ನಲ್ಲಿ ಇದೆಯಪ್ಪ. ನಿಮ್ಮಿಬ್ರು ಲವ್ ಮ್ಯಾಟರ್ ನನ್ನ ತಗ್ಲಾಗ್ತಾ ಇದೆಯಾ ನೀನು? ನಮ್ಮಿಬ್ಬರ ಲವ್ ಮ್ಯಾಟರ್ ಅಲ್ಲಿ ನೀನು ಕರಿ ಪಾರಿವಾಳ ಇದ್ದಂಗೆ, ಆದ್ರೆ ಲವ್ ವಿಷಯ ಹೇಳೋಂಗಿಲ್ಲ, ಬರೀ ಕನೆಕ್ಟ್ ಮಾಡು ಸಾಕು. ಅಂದ್ರೆ ನಾನು ಬೀಚ್ ವಲ್ಲ. ಯಾರಿಗಾದ್ರು ಗೊತ್ತಾದ್ರೆ ನಮ್ಮ ಮನೆಯಲ್ಲಿ ಹೋಗುತ್ತಾ? ಹೋಗಮ್ಮ. ಗೊತ್ತಾಗತ್ ಯಾಕೋ ಹೇಳ್ತ್ಯಾ? ಗೋಯ್ಬಿಟ್ರೆ ಗೊಂಡ್ಗೇಳು. ಗೋವಿಂದ ಗೋವಿಂದ, ಚಾಮುಂಡೇಶ್ವರಿ ತಾಯಿ ಪಾದ ಗೋವಿಂದ, ಗೋವಿಂದ ಭಗವತಿ ಜಗದಾಂಬೆ ಗೋವಿಂದ, ಗೋವಿಂದ ಗೋವಿಂದ ಗೋ. ಇದೇನಪ್ಪ ಇದು? ರಾಜಾ, ದೇವ್ರ ಎದ್ದಳಕ್ಕಿಂತ ಮುಂಚೆನೆ ದೇವ್ರನ್ನ ಎಬ್ಬರಿಸ್ಬಿಟ್ಟು ನಿಂಗೋಸ್ಕರ ಸ್ಪೆಷಲ್ ಪೂಜೆ ಮಾಡಿದೀನಿ. ತಗೊಳ್ಳೋ ತಗೊಳ್ಳೋ. ಬೆಳಗ್ಗೆ ನೋಡಿದ್ರೆ ಆಧ್ಯಾತ್ಮ, ರಾತ್ರಿ ಪರಮಾತ್ಮನ. ನಾನು ಯಾಕೆ ಪರಮಾತ್ಮ ಆಗಿದೆ ಅಂತ ಗೊತ್ತಿದೀನಿ ನಿನಗೆ? ನೆಪಗಳು ಸುಳ್ಳುಗಳೆಲ್ಲ ಪ್ರಯೋಜನ ಆಗ್ತಿರೋದು ಅದಕ್ಕೋಸ್ಕರ ತಾನೆ. ನನಗ್ ತುಂಬಾ ಹಟ್ ಮಾಡ್ತಿ ಕಣ ನೀನು. ನನ್ ಫೀಲಿಂಗ್ಸ್ ನ ಯಾರು ಅರ್ಥ ಮಾಡ್ಕೋತಿಲ್ಲ ಪೂಜಾ. ಏನಪ್ಪ ನಿನ್ ಪ್ರಾಬ್ಲಮ್? ನನ್ ಫ್ರೆಂಡ್ಸ್ ಎಲ್ಲ ನಿನ್ ತಾತ ಆಗ್ಲಿಲ್ಲ ಅಂತ ಆಡ್ಕೋತಾ ಇದಾರೆ ಕಣೋ. ಬೆಳಿಗ್ಗೆ ಹೊತ್ತು ಅವ್ರ ಮೊಮ್ಮಕ್ಕಳೆಲ್ಲ ಕರ್ಕೊಂಡು ಎಷ್ಟು ಹೆಮ್ಮೆಯಿಂದ ವಾಕಿಂಗ್ ಹೋಗ್ತಾ ಇರ್ತಾರೆ ಗೊತ್ತಾ? ನಾನ್ ಒಳ್ಳೆ ಒಂಟಿ ಪಿಸಾಚಿ ತರ ಹೋಗ್ತಾ ಇರ್ತೀನಿ. ಒಂದ್ ನಾಯಿನೂ ಇಲ್ವಲ್ಲ ಜೊತೆಗೆ? ಈಗೇನು ಒಂದ್ ನಾಯಿ ಮರಿತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಪೀಟ್ಗೆ? ನಾಯಿ ಅವನಿಗೆ ಬೇಕೋ? 2 ಬಂದ್ ಕೊಟ್ಟು ಡೀಲ್ ಮಾಡ್ಬಿಡ್ತೀನಿ. ನಂಗ್ ಮೊಮ್ಮಗೂ ಬೇಕು ಕಣ. ಓಹೋ, ಈಗ ನೀವು ನನ್ನ ಮದುವೆ ವಿಷಯಕ್ಕೆ ಬರ್ತಾ ಇದ್ದೀರಾ? ಈಗ ಬೇಡ, ಆಗಲ್ಲ, ನಾನ್ ಸಾಧಿಸ್ಬೇಕು, ಸೆಟ್ಲ್ ಆಗ್ಬೇಕು ಅಂತ ನಾನು ಡೈಲಾಗ್ ಹೊಡೆದೆ ಸೀದಾ ಮಾಡಿ ಮೇಲೆ ಹೋಗ್ಬಿಟ್ಟು ಕಣ್ ಕಂಬಕ್ಕೆ ಜಂಪ್ ಹೊಡ್ಬಿಟ್ಟು ತಂತಿ ಹಿಡ್ಕೊಂಡು ಉಯ್ಯಾಲೆ ಆಡ್ಕೊಂಡು ಸತೋಬಿಟ್ಕಣ. ಓಹೋ, ಏನಪ್ಪ ಬೆಳಗ್ಗೆ ಅಪ್ಪ ಮಕ್ಳಿಬ್ರು ಕುಸ್ತಿ ಆಡ್ತಾ ಇದ್ದೀರಾ? ವಾಟ್ ರಾಮ್? ಓ ಸಾರಿ ರಾಮ್ಸ್, ಏನ್ ಪೂಜಾರಿ ಆಗ್ಬಿಟ್ಟಿದ್ದೀರಾ? ಕೈ ಜಾರಿ ಹೋಗುತ್ತಿರುವ ಮಗನ ಯೌವನವನ್ನು ನೋಡುವುದಕ್ಕಾಗದೆ ಪೂಜಾರಿ ಆಗ್ಬಿಟ್ಟೆ ಕಣ್ರೋ. ರಜಾ ರಜಾ ರಾಜ್ಕುಮಾರ್ ಇದ್ದಂಗಿದ್ಯಾ? ಹಂಗೆ ಕ್ರಾಪ್ ತೆಗೆದು ಒಸಿ ಪೌಡರ್ ಹಾಕೊಂಡು ಒಂದು ಫೋಟೋ ತೆಗೆಸ್ಕೊಟ್ಬಿಡು. ಮ್ಯಾರೇಜ್ ಬ್ರೋಕರ್ಗೆಲ್ಲ ಕೊಟ್ಬಿಡ್ತೀನಿ. ರಾಮಣ್ಣವ್ರೆ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ನಮ್ ಹುಡುಗ ಇನ್ನ ಮದುವೆ ಆಗಕ್ಕೆ ರೆಡಿ ಆಗಿಲ್ಲ, ಆಗ್ಲೇ ಕಟ್ಟಾಕ ಓಡಾಡ್ತಾ ಇದ್ಯಾ? ಪುಣ್ಯಕ್ಷೇತ್ರ ಅಂತ ನನ್ನ ಮನಸ್ಸನ್ನ ನೀವು ಕುರುಕ್ಷೇತ್ರ ಮಾಡ್ತಾ ಇದ್ದೀರಿ. ಬೇಡ ಬೇಡ, ಕೆಣಕ್ ಬೇಡ್ರಿ. ಲೇ, ಈ ಮನೆಗೆ ಲಕ್ಷ್ಮಿ ಅಂತ ಹುಡುಗಿ ಬರೋರ್ಗು ನೀವ್ ಯಾರು ಉದ್ಧಾರ ಆಗಲ್ಲ ಕಣೋ. ಈ ಮನೇನು ಉದ್ಧಾರ ಆಗಲ್ಲ. ಭುಜಾ, ಎಕ್ಸ್ಕ್ಯೂಸ್ ಮೀ. ಲಕ್ಷ್ಮಿ ಅಲ್ಲ, ನಾನ್ ರುಕ್ಮಿಣಿ. ರಾಜನ ನೋಡಕ್ ಬಂದೆ. ಅಪ್ಪ, ನನಗ್ ಪರಿಚಯ ಇರೋರು.
ಓಹೋ ಬಾಮ್ಮ ಬಾ. ಆಕ್ಚುಲಿ ನಿಮ್ ಹತ್ರ ಒಂದ್ ಪ್ರಾಜೆಕ್ಟ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅವನು ಯಾವ ಪ್ರಾಜೆಕ್ಟ್ಗೂ ಬರಲ್ಲಮ್ಮ, ಆಟೋ ಬಿಸ್ನೆಸ್ ಅಲ್ಲಿ ಬಿಸಿ ಆಗವನು. ಹೇಯ್ ಯಾಕಾಗಲ್ಲ, ನೀನಂತೂ ಸುಡುಗಾಡ್ ಸಿದ್ಧ, ಒಂಚೂರು ಕ್ರಿಯೇಟಿವಿಟಿ ಇಲ್ಲ. ಬೇರೆಗಿರಲ್ವೇನೋ, ಒಂದು ಒಳ್ಳೆ ಕೆಲಸಕ್ಕೆ ಹೆಣ್ಮಗು ಸಹಾಯ ಕೇಳ್ತಿದ್ದೆ, ಇಲ್ಲ ಅಂತ ಬರ್ತಾ ಹೋಗೋ. ರಮಣ, ರಾಜನ್ ಫೋಟೋ. ಹೇಯ್ ಫೋಟೋ ಯಾಕೋ, ನಾವೆಲ್ಲ ಇನ್ವಿಟೇಷನ್ ಲೆವೆಲ್ ಬಂದ್ಬಿಟ್ಟಿದ್ವಿ, ನೀನ್ ಹೋಗಪ್ಪ. ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ಸ್ ಅಂಕಲ್. ಮನೆಗೆ ಯಾವಾಗ ಬಂದೋಗ್ತೀರಮ್ಮ. ಸರಿ ಕರೆಕ್ಟ್ ಆಗಿದ್ದೀರಾ ಅಪ್ಪ ಮಕ್ಕಳು? ತೆಗೆದು ಬಾಯಿಗೆ ಕೊಡ್ತೀನಿ. ಆಲ್ ಡ್ರಿಂಕ್ಸ್ ಸ್ವೀಟ್ ಆಗಿರಲ್ಲ ಯಾಕೆ? ಶುಗರ್ ಪೇಷಂಟ್ಸ್ ಕುಡಿಯಕ್ ಆಗಲ್ಲ ಅದಕ್ಕೆ. ಯಾಕೆಂದ್ರೆ ಅವ್ನಿಗೆ ಐತಲ್ಲ. ಆದ್ರೆ ನೀವ್ ಕುಡಿಬೋದು. ಏನ್ ಮಾಡಕ್ಕಾಗುತ್ತಪ್ಪ, ಇದೆಲ್ಲ ನಮ್ಮ ಅಪ್ಪನ ಒಮ್ಮನ್ ಗಿಫ್ಟ್. ನೋಡ್ತೀನಿ ಇವ್ರಿಗೆ. ಅಂಕಲ್, ಅರೆ ರೇ ರುಕ್ಮಿಣಿ, ಯಾವ ಬಂದಮ್ಮ? ನಾನ್ ಆಗ್ಲೇ ಬಂದೆ ಅಂಕಲ್. ಮೇಲೆ ರಾಜನ ನೋಡಕ್ ಹೋಗಿದ್ದೆ. ಹೌದಾ? ಇನ್ನೇನ್ ಸಮಾಚಾರ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಗೇನೋ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳು ತಾಯಿ, ಹೇಳಮ್ಮ. ನೀವ್ ಒಳ್ಳೆ ಚಿ ಉದಯಶಂಕರ್ ತರ ಸಾಫ್ಟು, ತಡ್ಕೋತಿರೋ ಇಲ್ವೋ ಅಂತ. ಡೌಟಾ? ತೆಂಡೂಲ್ಕರ್ ನೋಡಿದ್ರೆ ಜನ ಹಂಗೆ ಅನ್ಕೋತಾರೆ, ರೆಕಾರ್ಡ್ಸ್ ನೋಡಿದ್ಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಚೇಚೆ ಹಾಗಲ್ಲ, ನಿಮ್ ಮಗ ಒಳ್ಳೆಯವ್ರೆ, ಆದ್ರೆ ಅವ್ರ ಜೊತೆ ಇದಾರಲ್ಲ ಇಬ್ರು, ಅವ್ರ ಹೆಸರು ಹೇಳಕ್ಕೆ ಒಂಥರ ಆಗುತ್ತೆ. ಥು, ನಿಂಗೆ ಅಲ್ಲಮ್ಮ, ನಂಗೂ ಅಷ್ಟೇ ಅಸಹ್ಯ ಆಗುತ್ತೆ. 2 ಸರಿ ವಾಂತಿ ಮಾಡ್ಕೊಂಡ್ಬಿಟ್ಟಿದೀನಿ, ಏನ್ ಮಾಡಕ್ಕಾಗತ್ತೆ, ಬಡೆತ್ತವು. ಅಂಕಲ್, ಹಾ. ನಿಮ್ಮನ್ ಯಾಮಾರ್ಸಿ ಎಲ್ರೂ ಟೆರೆಸ್ ಮೇಲೆ ಗುಂಡ್ ಹಾಕ್ತಿದ್ದಾರೆ. ಏನಮ್ಮ ಹಂಗಂದ್ರೆ? ಅದೇ ಅಂಕಲ್, ರಮ್ಮು, ವಿಸ್ಕಿ, ಬ್ರಾಂಡಿ, ಜಿನ್ನು ಎಲ್ಲಾ ತಂದಿಟ್ಕೊಂಡಿದ್ದಾರೆ. ಹಾ? ಹಾ. ನೀನ್ ಹೇಳ್ತಿರೋದು ಈ ಬಾರು ಅಂತಾರಲ್ಲ, ಅಲ್ಲೇ ತಾನೇ ಇವೆಲ್ಲ ಸಿಗೋದು? ಎಲ್ಲ ನಿಮ್ ಮನೆ ಮೇಲೆ ಅಂಕಲ್. ನನಗ್ ಗೊತ್ತಿಲ್ದೆ ನಮ್ ಮನೆ ಬಾರ್ ಆಗ್ಬಿಡ್ತಾ ಅಂಬುಜಾ. ಛೇ, ಅದಕ್ಕೆ ಹೇಳೋದು ಮನೆ ಅಂದ್ಮೇಲೆ ಹೆಣ್ಮಕ್ಳು ಇರ್ಬೇಕು ಅಂತ. ಹೆಣ್ಮಕ್ಳು ಮೂಗು ತುಂಬಾ ಚುರುಕು ಕಣಮ್ಮ, ಅವ್ರೇನಾದ್ರು ಸಿಗರೇಟ್ ಸೇದ್ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೋಡಮ್ಮ, ನನ್ ತಲೆ ಮೇಲೆ ಏನೆಲ್ಲ ನಡೀತಾ ಇದ್ರು, ನನ್ಗದ್ರ ವಾಸನೆ ಬರ್ಲಿಲ್ಲ ಕಣಮ್ಮ. ಬಂದಿದ್ರು ನೀವ್ ಕುಡಿಯಲ್ವಲ್ಲ, ಪಾಪ ಅದ್ರದೇ ವಾಸನೆ ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಅಲ್ವಾ? ಅಂಬುಜಾ 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 ಅಂಬುಜಾ, ಹೆಂಗಿದ್ದು ಮನೆ ಹೆಂಗಾಗ್ಬಿಡ್ತು ಅಂಬುಜಾ ಅಂಬುಜಾ. ಜೀವನ ಚಿತ್ರ ಫಸ್ಟ್ ಹಾಫ್ ತರ ಇದ್ ಮನೆ, ಇನ್ನೊದ್ಮೇಲೆ ಸೆಕೆಂಡ್ ಹಾಫ್ ಆಗ್ಬಿಡ್ತು ಅಂಬುಜಾ ಅಂಬುಜಾ. ಅಂಬುಜ ಯಾರ್ ಅಂಕಲ್? ಅಯ್ಯೋ, ಇವ್ರ ಪಂಡ್ರಿ ಬಾಯ್ ಅಲ್ವಾ? ಫಿಲಮ್ ಅಲ್ಲಿ ಎಷ್ಟೊಂದ್ ಜನಕ್ಕೆ ತಾಯಿ ಆಗಿದ್ದಾರೆ, ನನ್ನ ಮಗನಿಗೆ ತಾಯಿ ಆಗಲ್ವೇನಮ್ಮ? ನಡಿಯಮ್ಮ, ಮೇಲ್ಗಡೆ ನಡೀತಿದೆ, ವಿಚಾರಿಸಿ ನಡಿಯಮ್ಮ, ಬಾರಮ್ಮ ಬಾಬಾ. ನೋಡಿ ಏನ್ ಮಾಡ್ತಾ ಇದಾರೆ ಅಂತ. ಅಯ್ಯೋ, ಇದು ಗೂಡೋ ಸುಡುಗಾಡೋ ಅಲ್ಲೇ? ಮನೆಯನ್ನೆಲ್ಲ ಬಾರ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನಲ್ಲೇ? ಅದಕ್ಕೆ ನಮ್ಮ ಹೇಳೋದು, ಮನೆ ಹೆಣ್ಣು ಮಗು ಇರ್ಬೇಕು ಅಂತ. ಏನೋ ಫಿಟ್ಟಿಂಗ್ ಇಟ್ಟೋಳೆ. ನಾನು ನಿಮ್ಮಪ್ಪ ಕಣ, ನಿಮ್ಮಪ್ಪ. ಈ ವಿಷಯ ನನಗೆ ಗೊತ್ತಾಗ್ಬಿಟ್ರೆ ಸತ್ತೋಗ್ತೀನಿ, ಭಯನೂ ಇಲ್ವೇನ ನಿಮ್ಗೆ? ರಾಜ ರಾಜ, ಈ ಪೋಖ್ರಿ ಪೊಲೀಸ್ ಜೊತೆ ಸೇರ್ಕೊಂಡು ನೀನು ಹಾಳಾಗ್ಬಿಟ್ಟಲ್ಲೋ. ಮನೇನ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅಂಬುಜಾ. ಏನಪ್ಪ ಇದು? ನೋಡಮ್ಮ ಬೈತಾನೆ. ಹಲೋ ರಮಣ, ಅಲ್ಲಿ ಬಿದ್ದಿರೋ ಬಾಟ್ಲುಗಳ ಮೇಲೆ ಕುಡ್ದಿರೋರು ಒಬ್ಬೊಬ್ರ ಹೆಸರು ಬರ್ದೈತೆ, ಬೇಕಾದವ್ರು ಟೆಸ್ಟ್ ಮಾಡ್ಬೋದು. ಒಂದೇ ಬಾರಿನಲ್ಲಿ ಕೂತ ಪೋಲಿ ಗೆಳೆಯರು, ನಾವೆಲ್ಲ ಅಣ್ಣ ತಮ್ಮರು. ಅಯ್ಯೋ ಪಾಪಿ, ನಿನ್ ಬಾಯಿಗೆ ಒಂದ್ ಸರ್ಟಿ ಹಾಕ, ಅಲ್ಸೋಗಿರೋ ಉಪ್ಪಿನಕಾಯಿ ತುರ್ಕ, ಏನೋ ಮಾತಾಡ್ತಿದ್ಯಾ ನೀನು? ಕನ್ನಡ. ರಮಣ, ನೀನ್ ನಂಬುದನ್ ಮೇಲೆ ಆಣೆ ಕೇಳು. ಅಂಕಲ್, ನೀವೇನಾ ಈ ಗ್ಯಾಂಗ್ ಲೀಡರು? ಅಯ್ಯೋ, ಏನಮ್ಮ ಮಾಡೋದು, ಈ ನನ್ ಮಗ ಮದ್ವೆ ಆಗ್ಲಿಲ್ಲ ಅಂತ ಫೀಲಿಂಗ್ ಅಲ್ಲಿ ಇದ್ದೆ. ಅವಾಗ ಈ ನನ್ ಮಕ್ಳಿಬ್ರು ಚೆನ್ನಾಗಿ ಕುಡ್ಕೊಂಡ್ರು, ಕುಡ್ಕೊಂಡ್ಬಿಟ್ಟೆ ಬ್ರಾಂದಿನ.